ಈಗ 3ನೇ ವರ್ಷದ ಅಣ್ಣಮ್ಮ ದೇವಿ ಉತ್ಸವ ಮಾಡ್ತಾ ಇದ್ದೀವಿ. ಯಾರೇ ಅಕ್ಕ ಬೆಂಗಳೂರು ಕಾಯೋಳು ಅಮ್ಮನಿಗೆ ಅಮ್ಮ ಅಣ್ಣಮ್ಮ. ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಸಾಮಾಜಿಕ ಚಟುವಟಿಕೆಗಳು ಮಾಡಿದ್ರೆ ಅದು ಸಮಾಜಮುಖಿ ಕಾರ್ಯ ಆಗ್ತಾ ಹೋಗುತ್ತೆ. ನಮ್ಮ ಹಿಂದೂ ಸಂಪ್ರದಾಯ ಉಳಿಸ್ತಾ ಇದ್ದಾರೆ. ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ತುಂಬು ಹೃದಯದ ಧನ್ಯವಾದ ಸಲ್ಲಿಸ್ತಾ ನಾನು ಇದೇ ಫಸ್ಟ್ ಟೈಮ್ ರಥದಾನ ಕೊಟ್ಟಿರೋದು. ಎಲ್ಲ ತುಂಬ ಚೆನ್ನಾಗಿ ಜನಗಳು ಬರ್ತಾ ಇದ್ದಾರೆ, ತುಂಬ ಖುಷಿಯಾಗುತ್ತೆ. ನಮ್ಮ ಖುಷಿಯಿಂದ ನಾವು ಮಾಡ್ತಾ ಇದೀವಿ. ಈಗ ಆ ತಾಯಿಯಿಂದ ಖುಷಿ ಕೊಟ್ಟರೆ ಇನ್ನೂ ಜೋರಾಗಿ ಮಾಡ್ತೀವಿ. ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಸಡಗರ ವೈಭವದ ಉತ್ಸವ ದಿನೇ ದಿನೇ ಹೆಚ್ಚುತ್ತಲೇ ಇದೆ. ಇದೀಗ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ಸಹ ಕನ್ನಡ ರಾಜ್ಯೋತ್ಸವದ ಅದ್ಧೂರಿ ಆಚರಣೆ ನಡೆದಿದೆ. ಜೊತೆಗೆ ಬೆಂಗಳೂರಿನ ತಾಯಿ ಅಣ್ಣಮ್ಮ ದೇವಿಯ ಉತ್ಸವವೂ ಕೂಡ ರಾಜ್ಯೋತ್ಸವದ ಜೊತೆಗೆ ನಡೆದಿದ್ದು ಸಂಭ್ರಮ ಸಡಗರವನ್ನ ದುಪ್ಪಟ್ಟುಗೊಳಿಸಿದೆ. ಬೆಂಗಳೂರಿನ ಮುನೇಶ್ವರ ನಗರ ಪಟ್ಟೇಕಾರ ಪಾಳ್ಯದಲ್ಲಿ ಕುಮಾರ್ ಹಾಗೂ ಹರೀಶ್ ಕುಟುಂಬದವರಿಂದ ನಡೆದ 3ನೇ ವರ್ಷದ ಅಣ್ಣಮ್ಮ ದೇವಿಯ ಉತ್ಸವದಲ್ಲಿ ಅಣ್ಣಮ್ಮ ದೇವಿಯ ಮುತ್ತಿನ ಪಲ್ಲಕ್ಕಿ ಮೆರವಣಿಗೆಯನ್ನ ಅದ್ಧೂರಿಯಾಗಿ ಮಾಡಲಾಯಿತು. 3 ದಿನದ ಉತ್ಸವದಲ್ಲಿ ಮೊದಲನೇ ದಿನ ಮನರಂಜನಾ ಕಾರ್ಯಕ್ರಮ ಆರ್ಕೆಸ್ಟ್ರಾ ಹಮ್ಮಿಕೊಂಡಿದ್ದು, ಅಂದು ವಿಶೇಷವಾಗಿ ಚಲನಚಿತ್ರ ಹಿರಿಯ ನಟ ಸುಪ್ರೀಂ ಹೀರೋ ಶಶಿಕುಮಾರ್ ಭಾಗವಹಿಸಿದ್ರು. ಜೊತೆಗೆ ಕರ್ನಾಟಕ ರತ್ನ ಯುವಕರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನ ಅದ್ಧೂರಿಯಾಗಿ ಆಚರಿಸಲಾಯಿತು. ಇದರೊಂದಿಗೆ ವಾಣಿಸ್ ಪರ್ಪಲ್ ಮ್ಯಾಟ್ರಿಕ್ಸ್ ಲಾಂಚ್ ವತಿಯಿಂದ ಸಾವಿರಾರು ಜನರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನ ಏರ್ಪಡಿಸಲಾಗಿತ್ತು. ಇಲ್ಲಿ ಬಿಪಿ ಶುಗರ್ನಂತಹ ತಪಾಸಣೆಯ ಜೊತೆಗೆ ರಕ್ತದಾನ ಶಿಬಿರ ಏರ್ಪಡಿಸಿದ್ದು ವಿಶೇಷವಾಗಿತ್ತು. ವಿಜಯ ನೇತ್ರ ಚಿಕಿತ್ಸಾಲಯ ಹಾಗೂ ಪ್ರೋಟಿಸ್ ಬ್ರೀತ್ ಫ್ರೀ ಅವರ ಸಹಕಾರದೊಂದಿಗೆ ನಡೆದ ಈ ಆರೋಗ್ಯ ಶಿಬಿರದಲ್ಲಿ ಸಾವಿರಾರು ಜನ ಪಾಲ್ಗೊಂಡು ಇದರ ಸದುಪಯೋಗ ಪಡಿಸಿಕೊಂಡ್ರು. ಅಲ್ಲದೆ ರಕ್ತದಾನ ಶಿಬಿರದಲ್ಲಿ ಕನ್ನಡತಿ ವೀಣಾ ಅವರು ಸಹ ರಕ್ತದಾನ ಮಾಡುವ ಮೂಲಕ ಮೆಚ್ಚುಗೆಗೆ ಪಾತ್ರರಾದರು. ಜನಸಾಗರದ ನಡುವೆ ನಡೆದ ರಾಜ್ಯೋತ್ಸವ ಅಣ್ಣಮ್ಮನ ಉತ್ಸವ ಹಾಗೂ ಆರೋಗ್ಯ ಶಿಬಿರಗಳಿಗೆ ದರ್ಶನ್ ಅವರು ಬೆನ್ನೆಲುಬಾಗಿ ನಿಂತು ಸಾಥ್ ನೀಡಿ ಕಾರ್ಯಗಳು ಯಶಸ್ವಿಯಾಗಲು ಸಹಕರಿಸಿದ್ರು. ಇದೇ ವೇಳೆ ಮಾತನಾಡಿದ ಕುಮಾರ್ ಅವರು, ಇಂದು ಅಣ್ಣಮ್ಮನ ಉತ್ಸವ ಹಾಗೂ ರಾಜ್ಯೋತ್ಸವ ಎರಡನ್ನೂ ಆಚರಿಸಿದ್ದೇವೆ. ಇದರೊಂದಿಗೆ ವಾಣಿಯವರು ಆರೋಗ್ಯ ಶಿಬಿರವನ್ನ ಆಯೋಜಿಸಿದ್ರು. ಇದರಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ರು. ಇಂತಹ ಶಿಬಿರಗಳಿಂದ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಬಹಳ ಸಹಾಯವಾಗುತ್ತೆ. ಮುಂದಿನ ವರ್ಷ ಇನ್ನೂ ಕೂಡ ಅದ್ಧೂರಿಯಾಗಿ ಮಾಡುತ್ತೇವೆ ಎಂದರು. ಕರ್ನಾಟಕ ರತ್ನ ಯುವಕರ ಸಂಘ ಅಂತ ಒಂದು ಸಂಘ ಮಾಡ್ತಾ ಇದ್ದೀವಿ. ಅದರಲ್ಲಿ ಈಗ 3ನೇ ವರ್ಷದ ಅಣ್ಣಮ್ಮ ದೇವಿ ಉತ್ಸವ ಮಾಡ್ತಾ ಇದ್ದೀವಿ. ಪ್ಲಸ್ ಇದು ಕ್ಯಾಂಪೇನ್ ಉಚಿತ ಆರೋಗ್ಯ ಶಿಬಿರ ವಾಣಿ ಮೇಡಮ್ ಇಂದ ನಮಗೆ ಚೆನ್ನಾಗಿ ಆಗ್ತಾ ಇದೆ ಕ್ಯಾಂಪೇನು. ಇದೇ ಥರ ಮುಂದಕ್ಕೂ ನಮ್ಗೆ ಇದೇ ಥರ ಸಪೋರ್ಟ್ ಇರಲಿ, ಇನ್ನೂ ಚೆನ್ನಾಗಿ ಮಾಡ್ತೀವಿ ಬರೋ ವರ್ಷ. ಇಲ್ಲಿ ಮಧ್ಯಮ ವರ್ಗದ ಜನ ಇರೋದ್ರಿಂದ ತುಂಬ ಅನುಕೂಲ ಆಗಿದೆ. ತುಂಬ ಜನ ಪಾಪ ತುಂಬ ಹಾಸ್ಪಿಟ್ಲಿಗೆಲ್ಲ ಹೋಗೋರೆಲ್ಲ ಪಾಪ ದುಡ್ಡಿಲ್ದಲ್ಲೇ ಇದು ಮಾಡ್ತಾಯಿದ್ರು. ಉಚಿತ ಮಾಡಿದ್ದು ತುಂಬ ಸಹಾಯ ಆಯಿತು. ಅದು ಎಲ್ಲ ಒಳ್ಳೊಳ್ಳೆ ಹಾಸ್ಪಿಟ್ಲುಗಳು ಬಂದಿರೋದ್ರಿಂದ ಇನ್ನೂ ಒಳ್ಳೆ ಇದಾಗಿದೆ, ಅನುಕೂಲ ಆಗಿದೆ. ನಂತರ ಮಾತನಾಡಿದ ವಾಣಿ ಅವರು, ಇಂದು ನಾವು ರಾಜ್ಯೋತ್ಸವದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಿದ್ದೆವು. ಇಂತಹ ಶಿಬಿರಗಳು ಪ್ರತಿ ಜಿಲ್ಲೆಯಲ್ಲೂ ನಡೆಯಬೇಕು. ಅದರಿಂದ ಬಡವರಿಗೆ ಅನುಕೂಲವಾಗುತ್ತೆ. ಇಂತಹ ಸಮಾಜಮುಖಿ ಕಾರ್ಯಗಳನ್ನ ನಾವೆಲ್ಲರೂ ಆಗಾಗ ಮಾಡಬೇಕು ಎಂದರು.
ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾವು ಕಳೆದ ವರ್ಷ ನೋಡಿದಾಗ ನಮಗೆ ತುಂಬಾ ಖುಷಿ ಆಯಿತು. ಸೊ ಈ ಕಾರ್ಯಕ್ರಮದಲ್ಲಿ ನಾವು ಏನಾದ್ರು ಮಾಡಬೇಕು ಸಾಮಾಜಿಕ ಚಟುವಟಿಕೆ ಅಂತ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡ್ತೀವಿ ಅಂತ ಇವ್ರ ಮುಖಂಡರು ನಾವು ಮಾತಾಡ್ತಿದ್ದೀವಿ. ಅವರೆಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ. ಸೊ ಅದು ನಮಗೆ ತುಂಬಾ ಸಂತೋಷ ಆಯ್ತು. ಮತ್ತೆ ಅದಕ್ಕೆ ಏನು ವ್ಯವಸ್ಥೆ ಇತ್ತು ಪ್ರತಿಯೊಂದು ಅವರ ಟೀಮ್ ಅವರೆಲ್ಲರೂ ಸೇರಿ ಕರ್ನಾಟಕ ರತ್ನ ಯುವಕರ ಸಂಘದ ವತಿಯಿಂದ ಅವರ ಟೀಮ್ ಮೆಂಬರ್ಸ್ ಎಲ್ಲರೂ ಸೇರಿ ನಮಗೆ ಅದ್ಭುತವಾದ ಒಂದು ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಸೊ ಇವತ್ತು ತುಂಬಾ ಚೆನ್ನಾಗಿ ನಡೀತಾ ಇದೆ. ಸೊ ನಾವು ಹೇಳೋದೇನು ಇಷ್ಟಪಡೋದು ಅಂದ್ರೆ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಪ್ರತಿ ಒಂದು ಎಲ್ಲ ಕಡೆ ನಡಿಬೇಕು. ಸ್ವಲ್ಪ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಸಾಮಾಜಿಕ ಚಟುವಟಿಕೆಗಳು ಮಾಡಿದ್ರೆ ಅದಕ್ಕೊಂದು ಸಮಾಜಮುಖಿ ಕಾರ್ಯ ಆಗ್ತಾ ಹೋಗುತ್ತೆ. ಇದರಿಂದ ನಾವು ಹಲವಾರು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಂತರ ಮಾತನಾಡಿದ ಶ್ರೀವಾರಿ ಅವರು, ಇಂದು ಹರೀಶ್ ಅವರು ಅಣ್ಣಮ್ಮನ ಉತ್ಸವ ಮಾಡಿದ್ರೆ ವಾಣಿಯವರು ರಾಜ್ಯೋತ್ಸವ ಮಾಡಿ ಹೆಲ್ತ್ ಕ್ಯಾಂಪ್ ಹಾಕಿದ್ದಾರೆ. ಆ ಮೂಲಕ ಹಿಂದೂ ಧರ್ಮವನ್ನ ಬೆಳೆಸುವ ಕೆಲಸ ಮಾಡಿದ್ದಾರೆ. ಆದ್ದರಿಂದ ಹರೀಶ್ ವಾಣಿ ಹಾಗೂ ಕರ್ನಾಟಕ ರತ್ನ ಯುವಕರ ಸಂಘದವರಿಗೆ ಧನ್ಯವಾದಗಳನ್ನ ತಿಳಿಸುತ್ತೇನೆ ಎಂದರು. ಧಾರ್ಮಿಕ ಅಳಿವಿನಂಚಲ್ಲಿ ಇರೋಂಥದ್ದನ್ನ ಮತ್ತೆ ಇವತ್ತು ಎಲ್ಲ ಒಗ್ಗಟ್ಟಾಗಿ ಒಂದು ಎಲ್ಲ ಜೊತೆಗೂಡಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದರೆ ಖುಷಿ ಆಗುತ್ತೆ. ಇಡೀ ರಾಜ್ಯದಲ್ಲಿ ನಾವು ಒಂದು ಜಿಲ್ಲಾ ಪ್ರವೇಶ ಮಾಡಿದಾಗೂ ಈ ಕೆಲವೊಂದು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತಾ ಇದ್ದೀನಿ. ತುಂಬ ಒಂದು ಯುವಕರಂತೆ ನೋಡಿ, ಇವರು ತಮ್ಮ ಹೆಸರು ಗೊತ್ತಾಗಿಲ್ಲ, ಹರೀಶ್ ಅವರು ಯುವಕರಂತೆ ಮಾಡ್ತಾ ಇದ್ದಾರೆ ನೋಡಿ. ಈ ಗ್ರಾಮದಲ್ಲಿ ನೋಡಿ ಅಣ್ಣಮ್ಮ ದೇವಿಯನ್ನ ಕರೆಸ್ಕೊಂಡು ಮತ್ತೆ ವೀಣಾ ಮೇಡಮ್ ಅವರು ಅವ್ರ ಮುಖಾಂತರ ಒಂದು ಮೆಡಿಕಲ್ ಕ್ಯಾಂಪು, ಕನ್ನಡ ರಾಜ್ಯೋತ್ಸವ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ನಾಡ ಹಬ್ಬ, ನಮ್ಮ ಸಂಸ್ಕೃತಿ, ನಮ್ಮ ಹಿಂದೂ ಸಂಪ್ರದಾಯ ಉಳಿಸ್ತಾ ಇದ್ದಾರೆ. ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ತುಂಬು ಹೃದಯದ ಧನ್ಯವಾದ ಸಲ್ಲಿಸ್ತಾ. ನಂತರ ಮಾತನಾಡಿದ ವೀಣಾ ಅವರು, ಇಂದು ಆರೋಗ್ಯ ಶಿಬಿರವನ್ನ ಏರ್ಪಡಿಸಿದ್ದು ನಾನು ಸಹ ಮೊದಲ ಬಾರಿ ರಕ್ತದಾನ ಮಾಡಿದ್ದೇನೆ. ಬಹಳ ಖುಷಿಯಾಯಿತು. ಜೊತೆಗೆ 3 ದಿನಗಳ ಅಣ್ಣಮ್ಮನ ಉತ್ಸವವೂ ಕೂಡ ಇದ್ದು ಎಲ್ಲರೂ ಬನ್ನಿ, ಒಳ್ಳೆಯದಾಗ್ಲಿ ಅಂತ ಹೇಳಿದ್ರು. ವಾಣಿ ಸ್ಪರ್ಪಲ್ ಮ್ಯಾಟ್ರಿಕ್ಸ್ ರಾಜ್ಕಾಂಚ್ ಕಡೆಯಿಂದ ಉಚಿತ ತಪಾಸಣೆ ಶಿಬಿರ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಇದು ಆಗಲೇ 3ನೇ ಸತಿ ಸಮಾಜ ಸೇವೆಯಲ್ಲಿ 3ನೇ ಸತಿ ಇದು ಆರೋಗ್ಯ ತಪಾಸಣೆ ಮಾಡಿರೋದು. ನಾನು ಇದೇ ಫಸ್ಟ್ ಟೈಮು ರಕ್ತದಾನ ಕೊಟ್ಟಿರೋದು. ಎಲ್ಲ ತುಂಬ ಚೆನ್ನಾಗಿ ಜನಗಳು ಬರ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ಹೀಗೆ ಅವರು ದೇವರ ಆಶೀರ್ವಾದದಿಂದ ಎಲ್ಲ ಥರ ಸಮಾಜ ಸೇವೆ ಎಲ್ಲ ಇನ್ನು ಮುಂದುವರಲಿ ಅಂತ ನಾನು ಇಷ್ಟಪಡ್ತೀನಿ. ನಂತರ ಮಾತನಾಡಿದ ಹರೀಶ್ ಅವರು, ನಾನು ಅಣ್ಣಮ್ಮನ ಕೃಪೆಯಿಂದ ಇಂದು ಇಷ್ಟು ಅದ್ಧೂರಿಯಾಗಿ ಅಣ್ಣಮ್ಮನ ಉತ್ಸವವನ್ನ ಮಾಡುತ್ತಿದ್ದೇನೆ. ಜೊತೆಗೆ ವಾಣಿಯವರು ಸಹ ಆರೋಗ್ಯ ಶಿಬಿರ ಏರ್ಪಡಿಸಿದ್ದಾರೆ. ಆ ಅಣ್ಣಮ್ಮ ದೇವಿ ಇದಕ್ಕಿಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟರೆ ಮುಂದಿನ ವರ್ಷ ಇನ್ನೂ ಅದ್ಧೂರಿಯಾಗಿ ಮಾಡುತ್ತೇನೆ ಎಂದು ಶಪಥಗೈದರು. ಎಲ್ಲ ನಮ್ಮ ಮುನೇಶ್ ಬನ್ನವ್ರಿಗೆ ಒಳ್ಳೇದಾಗಲಿ, ಎಲ್ಲ ಜನತೆಗೆ ಒಳ್ಳೇದಾಗಲಿ ಅಂತ ಮಾಡಿದ್ದೀವಿ. ಎಲ್ಲ ಭಗವಂತ ಆ ತಾಯಿ ಆಶೀರ್ವಾದ ಕೊಟ್ಟರೆ ಇನ್ನೂ ಮುಂದಿನ ಸರಿ ಜೋರಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದು ನಮ್ಮ ಖುಷಿಯಿಂದ ನಾವು ಮಾಡ್ತಾ ಇದ್ದೀವಿ. ಈಗ ಆ ತಾಯಿಯಿಂದ ಖುಷಿ ಕೊಟ್ಟರೆ ಇನ್ನೂ ಜೋರಾಗಿ ಮಾಡ್ತೀವಿ.